ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಸ್ಯಾಟರ್ಡೆ ಮಿನಿ ವ್ಲಾಗ್. ಆ್ಯಸ್ ಯೂಶುವಲ್ ಎಲ್ಲ ಸ್ಯಾಟರ್ಡೆ ಹಾಗೆ ಇವತ್ತು ಸ್ವಲ್ಪ ಲೇಟಾಗೇ ಎದ್ವಿ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಖಾಲಿ ದೋಸೆ, ಟೊಮ್ಯಾಟೊ ಚಟ್ನಿ ಮತ್ತು ಕೋಕೋನಟ್ ಚಟ್ನಿ. ಅದಕ್ಕೆ ಬೇಕಾಗಿರೋ ಬ್ಯಾಟರ್ನ ಹಿಂದಿನ ರಾತ್ರಿ ನಾನು ರೆಡಿ ಮಾಡಿ ಓವನ್ನಲ್ಲಿ ಸ್ವಲ್ಪ ಹೀಟ್ ಆಗಲಿ ಅಂತ ಇಟ್ಟಿದ್ದೆ. ಬೆಳಿಗ್ಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಏನೋ ಗೊತ್ತಿಲ್ಲ, ಎವ್ರಿ ಟೈಮ್ ನಾನು ಬ್ಯಾಟರ್ ಪ್ರಿಪೇರ್ ಮಾಡಿ ಓವನಲ್ಲಿ ಇಟ್ಟಾಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಫರ್ಮೆಂಟೇಷನ್ ಆಗಿದೆಯೋ ಇಲ್ವೋ ಅಂತ. ಇಲ್ಲಿ ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಫರ್ಮೆಂಟೇಷನ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಓವನಲ್ಲಿ ನೀವು ಲೈಟ್ ಆನ್ ಮಾಡಿ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು. ಆವಾಗಲೇ ನಾನು ಜಯೇಶು ಇಬ್ಬರು ಕ್ರಿಕೆಟ್ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೆನ್ನೆ ನಾವು ಹೊಸ ಕಾಫಿ ಪಾಟ್ಸ್ ತೊಗೊಂಬಂದಿದ್ವಿ. ಸೊ ಅದು ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ಡೈರೆಕ್ಟ್ ಕಾಫಿ ಮಷೀನಿಂದನೇ ಕಾಫಿ ಮಾಡಿದ್ರಾಯ್ತು ಇವತ್ತು ಅಂತ ನಾನು ಟ್ರೈ ಮಾಡಿದೆ. ಇದಕ್ಕೆ ನಾನು 2 ಕಾಫಿ ಪಾಟ್ಸು ಮತ್ತು 2 ಕಪ್ ಹಾಲು ಜಾಗ್ರಿ ಆ್ಯಡ್ ಮಾಡಿ ಓವನಲ್ಲಿಟ್ಟೆ. ಆಮೇಲೆ ಪಾಟ್ಸ್ ಹಾಕಿಬಿಟ್ಟು ಡಿಕಾಕ್ಷನ್ ತೊಗೊಂಡೆ. ಅದರಿಂದ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಒಂದು 10 ವೆರೈಟಿ ಇದೆ. ಸೊ ಕಾಫಿ ಮಾಡಿ ಕುಡಿದ್ವಿ, ಚೆನ್ನಾಗಿತ್ತು ಈ ಹೊಸ ಕಾಫಿ ಪೌಡರು. ಲಾಸ್ಟ್ ವೀಕ್ ಹುಷಾರಿಲ್ಲದೆ ಇರೋದ್ರಿಂದ ಈ ವೀಕ್ ಜಸ್ಟ್ ಮನೆಯಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ಮನೆಯಲ್ಲೇ ಮೇಘ್ನಾಸ್ ಬಿರಿಯಾನಿ ಮಾಡ್ಕೊಂಡು ತಿಂದು ಚೆನ್ನಾಗಿ ರೆಸ್ಟ್ ಮಾಡೋಣ ಅಂತ. ಸೊ ನಾನು ಜಯೇಶು ಇಬ್ಬರು ಕೂಡ ಬಿರಿಯಾನಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಯೇಶ್ ನನಗೆ ಚಾಪಿಂಗಲ್ಲಿ, ಗ್ರೈಂಡ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ರು. ನಾವು ಮೇಘ್ನಾಸ್ ಬಿರಿಯಾನಿ ಮಾಡ್ತಿರೋದು ಇದು ಐ ಥಿಂಕ್ 3rd or 4th ಟೈಮ್ ಅನಿಸುತ್ತೆ. ಎವ್ರಿ ಟೈಮ್ ಮಾಡಿದಾಗ್ಲೂ ಸಖತ್ತಾಗಿ ಬಂದಿದೆ. ಫುಲ್ ಅರೌಂಡ್ 2 hours ಹಾಗೆ ತೊಗೊಂಡ್ಬಿಟ್ಟು ಫುಲ್ ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಎಲ್ಲ ಫುಡ್ಡು ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಮೇಲೆ ಗೊತ್ತಾಯಿತು ಕೋಕ್ ಇಲ್ಲ ಅಂತ. ಮನೆ ಹತ್ರನೇ ಗ್ರೋಸರಿ ಸ್ಟೋರ್ ಇರೋದ್ರಿಂದ ನಾನು ಜಯೇಶು ಆವಾಗಲೇ ಹೋಗಿ ಕೋಕ್ ತೊಗೊಂಡು ಬಂದ್ವಿ. ಇವತ್ತು ನಾವು ಬ್ರೋ ಡ್ಯಾಡಿ ಮೂವಿ ನೋಡ್ತಾ ಇದ್ವಿ ಊಟ ಮಾಡುವಾಗ. ಫುಲ್ ಕಾಮಿಡಿಯಾಗಿತ್ತು. ಊಟ ಆದಮೇಲೆ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಫುಲ್ ಮೂವಿನ ಫಿನಿಷ್ ಮಾಡಿದ್ವಿ. ಮೂವಿ ಮುಗಿಯೋಕ್ಕೆ ಬಂದಾಗ ಆಲ್ಮೋಸ್ಟ್ 4 o'clock ಆಗಿತ್ತು. ಜಯೇಶ್ ಟೀ ಮಾಡಿ ಕೊಟ್ಟರು. ಸೊ ಟೀ ಕುಡಿತಾ ಬಿಗ್ ಬಾಸ್ ನೋಡಿದ್ವಿ. ಇವತ್ತಿನ ದಿನ ಹೀಗೆ ರಿಲ್ಯಾಕ್ಸ್ ಮಾಡ್ತಾ ಏನು ಮಾಡಿದ್ವಿ. ಥ್ಯಾಂಕ್ ಯು.